ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಮುದ್ದೆ ಸುಮಾರು ಜನಕ್ಕೆ ಎಲ್ಲರಿಗೂ ಬರುತ್ತೆ, ಆಲ್ಮೋಸ್ಟು ಸ್ವಲ್ಪ ಜನಕ್ಕೆ ಬರಲ್ಲ. ಹೆಂಗೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದು ಚೆನ್ನಾಗಿ ಕುದಿಸ್ಬೇಕು. ನೀವು ಅದಕ್ಕೆ ಬರೀ ರಾಗಿ ಮುದ್ದೆ ಮಾಡ್ಕೋಬೋದು, ಸ್ವಲ್ಪ ಅನ್ನ ಅಥವಾ ನುಚ್ಚು ಹಾಕ್ಬಿಟ್ಟು ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೆ, ಒಂದು ತುತ್ತು ಅದನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದು ಕುದಾದ್ಮೇಲೆ ಕುದಿಯುವಾಗ ಹಸಿಟ್ಟು ಹಾಕ್ಕೊಂಡು ಒಂದೇ ಸಮನೆ ತಿರುಗಬೇಕು. ತಿರುಗಾದ್ಮೇಲೆ ಅದು ಗಂಟಿಲ್ದಂಗೆ ತಿರುಗಬೇಕು. ನೋಡಿ, ಈ ಥರ ಮುಟ್ಟಿದ್ರೆ ಕೈಗೆ ಅಂಟ್ಕೋಬಾರ್ದು, ಆವಾಗ ಬೆಂದಿದೆ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀನಿ, ನಾನು ಹೆಂಗೆ ಕಟ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಕೈಗೆ ಅಂಟುಕತ್ತಾ, ನನ್ನ ಕೈಯಲ್ಲಿ ತೋರಿಸ್ತೀನಿ ನೋಡಿ. ಅದು ಮುದ್ದೆ ತಿರುಗಿದಾಗ ಅದು ಗಂಟು ಬರಬಾರ್ದು ಮತ್ತು ಅಲ್ಲೇ ಬೇಯಬೇಕು, ಬೆಂದಿರ್ಬೇಕು. ನೋಡಿ, ನನ್ನ ಕೈಯಲ್ಲಿ ಈಗ ತೋರಿಸ್ತೀನಿ ನೋಡಿ, ನಮ್ಗೆ ಅಂಟಿಲ್ಲ. ಮುದ್ದೆ ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಮಾಡ್ಕೊ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಸಿಂಪಲಾಗಿ ಒಂದು ಟೊಮೊಟೊ ಸಾರು. ನೋಡಿ ಫ್ರೆಂಡ್ಸ್, ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು 5 ಗ್ರಾಮ್ ಹಾಕ್ಕೊಳ್ಳಿ. ಒಂದು 50 ml ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಹಿಂಗು ಮತ್ತು ಒಂದು ಈರುಳ್ಳಿ ಹಾಕ್ಕೊಳ್ಳಿ. ನಾನು ಮಾಡ್ತಾ ಇರೋದು ಇಬ್ಬರಿಗೆ ಅಷ್ಟೇ. ಇವತ್ತು ನಮ್ಮ ಮನೇಲಿ ಇಬ್ಬರೇ ಇರೋದು, ಇನ್ನು 3 ಜನ ಹೋಟ್ಲಲ್ಲಿ ತಿಂತಾರಂತೆ, ಅದಕ್ಕೋಸ್ಕರ ಇಬ್ಬರಿಗೆ ಮಾಡ್ತಾಯಿರೋದು. ಒಂದು 3 ಟೊಮೊಟೊ ಚಿಕ್ಕ ಹಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸಿಪ್ಪೆ ಬಿಡಬೇಕು, ಇದು ಟೊಮೊಟೊ ಸಿಪ್ಪೆ ಬಿಡಬೇಕು. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಅಷ್ಟೇ. ಅವೆಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸೌಟಲ್ಲಿ ಆಮೇಲೆ ಸಾಲ್ಟ್ ಹಾಕೊಳ್ಳಿ. ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ. ಅದಾದಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಮನೇಲಿ ಮಾಡಿರೋ ಖಾರದ ಪುಡಿ ಹಾಕ್ಕೊಂಡು ಅದನ್ನೆಲ್ಲ ಹುರಿದ್ಬಿಟ್ಟು ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು. ಈಗ ನಾನು 1-2 ಲೋಟ ಹಾಕೋತಾ ಇದ್ದೀನಿ ಅಷ್ಟೇ, ಒಂದಿಬ್ಬರಿಗೆ ಅಂತ. ಅದನ್ನು ಚೆನ್ನಾಗೆ ಫ್ರೈ ಮಾಡಿಬಿಟ್ಟು ಇದು ಕುದಿಸಿ. ಇದು ಕುದಿದ್ಮೇಲೆ ಟೇಸ್ಟ್ ನೋಡಿ ಸಕ್ಕತ್ತಾಗಿರುತ್ತೆ. ಇದು ಸಿಂಪಲಾಗಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಟೊಮೊಟೊ ಸಾರು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಸಬ್ಬಕ್ಕಿ ಸೊಪ್ಪಿನ ಬೋಂಡು ಅಥವಾ ಸಬ್ಸಿಗೆ ಸೊಪ್ಪಿನ ಬೋಂಡು. ನೋಡಿ ಫ್ರೆಂಡ್ಸ್, ಒಂದು ಬೌಲ್ ತೊಗೊಂಡು 1 ಕಪ್ಪು ಕಡಲೆ ಹಸಿಟ್ಟು, 1 ಈರುಳ್ಳಿ ದಪ್ಪದು, ಆಮೇಲೆ ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದಿಂದ ಅಥವಾ 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊಬ್ಬರಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋದು, ಸ್ವಲ್ಪ ಸಾಲ್ಟು, ಒಂದು ಅರ್ಧ ಸ್ಪೂನು, ಚಿಟಿಕೆ ಸೋಡಾ, ಇವಿಷ್ಟನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ಈರುಳ್ಳಿಲಿರೋ ನೀರಂಶ, ಸೊಪ್ಪಿನಲ್ಲಿರೋ ನೀರಂಶ ಎಲ್ಲ ಅದು ನೀರು ಜಾಸ್ತಿ ಇಳಿಬಾರ್ದು ಅದಕ್ಕೆ. ಆಮೇಲೆ ಲೈಟಾಗಿ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಡಿ. ಒಟ್ಟಿನಲ್ಲಿ ಈ ಥರ ಹಾಕಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳನೂ ಆಗಬಾರ್ದು. ಆಮೇಲೆ ಈ ಬಾಣಲಿಲಿ ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಒಂದು ಟೆಂಪ್ರೇಚರ್ ಬಂದಮೇಲೆ ಅದು ಶೇಪ್ ಅಂತೇನಿಲ್ಲ, ನೀವು ಕೈಯಲ್ಲಿ ತೆಗೆದು ಹಾಕ್ತಾಯಿರಿ ಉಂಡೆ ಅಂತಾರೆ. ಅಂದರೆ ಉಂಡೆ ಮಾಡಲೇಬೇಕಂತೇನಿಲ್ಲ, ಇಷ್ಟಿಷ್ಟು ತೊಗೊಂಡ್ರೆ ಅದೇ ಬರುತ್ತೆ. ಈ ಥರ ಹಾಕಾದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ಆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಾದ್ಮೇಲೆ ಸಬ್ಬಕ್ಕಿ ಸೊಪ್ಪಿನ ಬೋಂಡು ರೆಡಿ. ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾಯಿರೋದು ಎಗ್ ಸ್ಯಾಂಡ್ವಿಚ್. ನೋಡಿ ಫ್ರೆಂಡ್ಸ್, 1-2 ಬ್ರೆಡ್ ತೊಗೊಂಡು ಫಸ್ಟು ಈ ಥರ ಬ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ಲೋಟಕ್ಕೆ ಒಂದು ಮೊಟ್ಟೆ ಹೊಡೆದಾಕೊಂಡು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದು ಅರ್ಧ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಸಾಲ್ಟು ಒಂದು ಸ್ವಲ್ಪ, ಅದಾದಮೇಲೆ ಪೆಪ್ಪರ್ ಪುಡಿ ಒಂದು ಸ್ವಲ್ಪ, ಅದಾದಮೇಲೆ ಅರಿಶಿನ ಪುಡಿ ಸ್ವಲ್ಪ, ಚಿಲ್ಲಿ ಪೌಡ್ರು ಸ್ವಲ್ಪ, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿದಾಗುತ್ತೆ. ಅದು ಬೀಟ್ ಮಾಡಿಬಿಟ್ಟು ಆದಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆ ಬ್ರೆಡ್ನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಅದ್ರೊಳಗೆ ನಾವು ಬೀಟ್ ಮಾಡಿದ್ದೀವಲ್ಲ ಎಗ್ಗು, ಅದನ್ನು ಹಾಕಿ ಆ ಮಸಾಲೆನ ಹಾಕ್ಬಿಟ್ಟು ಸ್ಲೈಸ್ ಕಟ್ ಮಾಡಿದ್ದೀವಿ ಬ್ರೆಡ್ಡು, ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿ. ಅದನ್ನ ಪ್ರೆಸ್ ಮಾಡಾದ್ಮೇಲೆ ಆ ಬ್ರೆಡ್ನ ಉಲ್ಟದ ಹಾಕ್ಬಿಟ್ಟು ಎತ್ಕೊಂಡು ಕಟ್ ಮಾಡಿಬಿಟ್ಟು ಈ ಥರ ಸಾಸ್ ಹಾಕ್ಕೊಳ್ಳಿ, ಟೊಮೊಟೊ ಸಾಸ್ನ. ಎಗ್ ಸ್ಯಾಂಡ್ವಿಚ್ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಚಪ್ರದ ಅವರೆಕಾಯಿ ಸಾಂಬಾರು. ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಪ್ರದ ಅವರೆಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ನೀರು ಬಿಡುತ್ತೆ, ಹಸಿ ವಾಸನೆ ಎಲ್ಲ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗಬೇಕು. ಬರೀ ಎಣ್ಣೆ ಹಾಕಿ ಚಪ್ರದ ಅವರೆಕಾಯಿ ಹಾಕಿ ಫ್ರೈ ಮಾಡಿ. ಅದು ಫುಲ್ಲು ನೀರು ಬಿಡುತ್ತೆ, ಅದೇ ನೀರೆಲ್ಲ ಬಿಟ್ಟು ಆ ನೀರು ಡ್ರೈ ಆಗಬೇಕು. ಅಲ್ಲಿ ಗಂಟ ಫ್ರೈ ಮಾಡಿ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ, ಹಿಂಗು, ಈರುಳ್ಳಿ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಸ್ವಲ್ಪ ಮಿಕ್ಸಿಲಿ ಎತ್ಕೊಬಿಡ್ಬಿಡಿ ರುಬ್ಬಕ್ಕೆ ಟೊಮೊಟೊನ ಈರುಳ್ಳಿನ. ಆಮೇಲೆ ನಾವು ಹುರ್ಕೊಂಡಿರೋ ಚಪ್ರದ ಅವರೆಕಾಯಿ ಹಾಕಿ ಹಾಕ್ಬಿಟ್ಟು ಇದು ಬೇಯಿಸ್ಕೊಂಡ್ರೆ ಬೇಳೆ ಟೊಮೊಟೊ ಬೇಯಿಸ್ಕೊಂಡಿದ್ದು ಸ್ವಲ್ಪ, ಒಂದು ಟೊಮೊಟೊ ಹಾಕಿ ಬೇಳೆನ ಅದನ್ನು ಹಾಕಿ ಅದು ಹಾಕ್ಬಿಟ್ಟು ಈಗ ನಾವು ಹುರಿದಿದ್ವಲ್ಲ ಅದಕ್ಕೆ ಕಾಯಿ ಹಾಕ್ಬಿಟ್ಟು ಕಾಯಿ ಪೀಸ್ನ ರುಬ್ಕೊಳ್ಳಿ. ಆ ರುಬ್ಬಿರೋದನ್ನ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ 2 ಸ್ಪೂನು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟಕ್ಕೆ ಜಾಸ್ತಿನೇ ಹಾಕ್ಕೊಳ್ಳೋದಂಗೆ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಿ. ಅದು ಫುಲ್ ಮಳ್ಳಾದ್ಮೇಲೆ ಚಪ್ರದ ಅವರೆಕಾಯಿ ಸಾಂಬಾರು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಆಲೂ ಪಕೋಡಗೆ ಏನೇನು ಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್. 2 ಸ್ಪೂನ್ ಮೈದಾ ಹಸಿಟ್ಟು, 1.5 ಸ್ಪೂನ್ ಕಡಲೆ ಹಸಿಟ್ಟು, ಸ್ವಲ್ಪ 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿಕಾಯಿ, 1 ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನ,
ಸ್ವಲ್ಪ ಅರ್ಧ ಸ್ಪೂನ್ ಸಾಲ್ಟು, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಟಿಕೆ ಸೋಡಾ ಮತ್ತು ಆಲೂಗೆಡ್ಡೆ, ಚಿಕ್ಕ ಚಿಕ್ಕಗೆ ಹಚ್ಚಿರೋ ಆಲೂಗೆಡ್ಡೆ ಇವಿಷ್ಟನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಕಲಸಿ ಎಲ್ಲ ಮಿಕ್ಸ್ ಆಗಬೇಕದು. ಸಾಲ್ಟು ಸೋಡಾ ಎಲ್ಲ ಮಿಕ್ಸ್ ಆಗಿ ಒಂದೊಂದು ಸ್ವಲ್ಪ ಹನಿ ಹಾಕ್ಕೊಂಡು ಕಳಿಸಿ ಫ್ರೆಂಡ್ಸ್. ನೀರನ್ನ ಕಲಿಸ್ಕೊಂಡು ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಕಲಿಸ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಡಿಲೇ ಆಗ್ಬೋದು ಈ ಥರ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ್ಮೇಲೆ ಅದನ್ನು ರೌಂಡ್ಗೆ ಹಾಕಿ ಇದನ್ನು ಹಾಕ್ಬಿಟ್ಟು ಈ ಲೋ ಫ್ಲೇಮಲ್ಲೇ ಕರೀರಿ. ಅದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿ. ಬೆಂದಾದ್ಮೇಲೆ ಇದು ತುಂಬ ಚೆನ್ನಾಗುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ ಆಲೂ ಪಕೋಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಬಟರ್ ಚಿಕನ್. ನೋಡಿ ಫ್ರೆಂಡ್ಸ್, ನಾನು 4 kg ಚಿಕನ್ಗೆ ಚಿಲ್ಲಿ ಪೌಡ್ರು, ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ ಈ ಥರ ಇರುತ್ತೆ ನೋಡಿ. ಅದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ, ಈರುಳ್ಳಿ ಮತ್ತು ಇದು ಕ್ಯಾಶ್ಯೂನಟ್, ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಗೋಡಂಬಿ ಇವೆಲ್ಲ ಅಂದರೆ ತುಂಬ ಬ್ರೌನ್ ಎಲ್ಲ ಮಾಡೋಕೋಬೇಡಿ, ಮೀಡಿಯಮಾಗಿ ಫ್ರೈ ಮಾಡಿಬಿಟ್ಟು ಟೊಮೊಟೊ ಹಾಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ. ಇವೆಲ್ಲ ಫ್ರೈ ಮಾಡಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬಿಡಿ. ಅಂದರೆ ಸ್ವಲ್ಪ ಎಲ್ಲನೂ ಹಾಕೋಬಿಡಿ. ಸ್ವಲ್ಪ ಅಲ್ಲೇ ಎಣ್ಣೆ ಬಿಟ್ಟಿರೋದಲ್ಲ ಅಲ್ಲೇ ಇರಲಿ. ಆ ಎಣ್ಣೆ ಜೊತೆಗೆ ತಿರ್ಗಿ ಬೆಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕೊಳ್ಳಿ. ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಂಡು ಚಿಕನ್ ಚೆನ್ನಾಗಿ ಮಿಕ್ಸ್ ಆಗಲಿ. ಆವಾಗ ಸಾಲ್ಟ್ ಹಾಕಿ. ನಾವು ಮ್ಯಾರಿನೇಟ್ ಮಾಡುವಾಗ ಸಾಲ್ಟ್ ಹಾಕಿರಲಿಲ್ಲ, ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು 1/2 ಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ನಾವೀಗ ಅದು ಎತ್ಕೊಂಡಿದ್ವಲ್ಲ ಅದನ್ನ ರುಬ್ಬಿದ್ದೀನಿ. ಆ ರುಬ್ಬಿರೋದು ಹಾಕಿ ಫಸ್ಟು ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಹಿಂಗೆ ರೆಡಿ ಆಗುತ್ತೆ. ತುಂಬ ಗ್ರೇವಿ ಟೈಟಾಗೇ ಬರುತ್ತೆ, ಸಖತ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಮೊಟ್ಟೆ ಗೊಜ್ಜು. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಟೊಮೊಟೊ ಹಾಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ. ಅದು ಒಂದು ಸ್ವಲ್ಪ ಸಿಪ್ಪೆ ಬಿಡೋ ಗಂಟ ಫ್ರೈ ಮಾಡಿಬಿಟ್ಟು ಸಾಲ್ಟ್ ಹಾಕೊಳ್ಳಿ. ಸಾಲ್ಟ್ ಹಾಕಿದ್ರೆ ಬೇಗ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ ಅಂತ. ಆಮೇಲೆ ಅರಿಶಿನ ಹಾಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋದ್ಮೇಲೆ ಮೊಟ್ಟೆ ಹೊಡೆದು ಹಾಕಿ. ಈ ಥರ ಈಗ ಒಂದು 6-7 ಮೊಟ್ಟೆ ಹಾಕ್ತಾಯಿದ್ದೀನಿ. ಇದೊಂದು ಮೊಟ್ಟೆ ಎಲ್ಲ ಹಸಿ ವಾಸನೆ ಹೋಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡಿ. ಅದು ಒಂಥರ ಬುರ್ಜಿ ಆಗೋ ಥರ ಎಲ್ಲ ಈ ಥರ ಹೊಡೆದೋಗುತ್ತೆ. ಅಲ್ಲಿ ಗಂಟೆ ಫ್ರೈ ಮಾಡಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಆಮೇಲೆ ಮೆಣಸಿನ ಪುಡಿ, ಖಾರದ ಪುಡಿ ಹಾಕಿ. ನಾನು ಮನೇಲಿ ಮಾಡಿರೋದೇ ಖಾರದ ಪುಡಿ ಹಾಕಿದ್ದೀನಿ. ಇದು ಗಟ್ಟಿ ಬರೋಕ್ಕೆ ಸ್ವಲ್ಪ 1 ಸ್ಪೂನ್ ಕಡಲೆ ಹಸಿಟ್ಟು, ಸ್ವಲ್ಪ ನೀರು ಹಾಕೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡ್ತಾ ಇದ್ದಂಗೆ ಆಮೇಲೆ ಗರಂ ಮಸಾಲ ಪುಡಿ, ಒಂದು ಸ್ವಲ್ಪ ಚಿಕನ್ ಮಸಾಲ ಪುಡಿ, ಯಾವ್ದಾರು ನಿಮ್ಗೆ ಇಷ್ಟ ಆಗಿದ್ದು ಟೇಸ್ಟ್ ಪೌಡ್ರ್ ಎಲ್ಲ ಹಾಕೊಬೋದು. ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೊಟ್ಟೆ ಗೊಜ್ಜು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಮಟನ್ ಬಿರಿಯಾನಿ. ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ, ಎಣ್ಣೆ ಹಾಕೊಳ್ಳಿ. 2 ಚಕ್ಕೆ, 2 ಏಲಕ್ಕಿ, 2 ಅನಾನಸು, 2 ಮರಾಠಿ ಮೊಗ್ಗು, ಮತ್ತು ಸ್ವಲ್ಪ ಲವಂಗ, 2 ಪಲಾವ್ ಎಲೆ, ಸ್ವಲ್ಪ ಸೋಂಪು, ಜಾಕಾಯಿ, ಜಾಪತ್ರೆ ಇವಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕೊಳ್ಳಿ. ಅದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಲೈಟ್ ಬ್ರೌನ್ ಬಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಇದು ಹಸಿ ವಾಸನೆ ಹೋಗಂಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಟೊಮೊಟೊ ಹಾಕೊಳ್ಳಿ. ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಒಂದು ಮಿಕ್ಸಿಗೆ ಸ್ವಲ್ಪ ಕಾಯಿ, 2 ಹಸಿಮೆಣಸಿಕಾಯಿ, ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವಿಷ್ಟನ್ನು ಹಾಕೊಂಡು ರುಬ್ಕೊಳ್ಳಿ. ಇದು ಇಷ್ಟನ್ನು ಹಾಕೊಂಡು ರುಬ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಅದನ್ನ ಉಯ್ಕೊಳ್ಳಿ. ಅದು ಇದಕ್ಕೆ ಕುಕ್ಕರ್ ಫ್ರೈ ಆಗುತ್ತೆ. ಅದು ಇದ್ಬಿಟ್ಟು ಬಿರಿಯಾನಿ ಪೌಡ್ರ್ ಹಾಕಿ ಈ ಥರ ಕುದಿದ್ಮೇಲೆ ಈಗ ನಾನು ಮಟನ್ ಬೇಯಿಸ್ಕೊಂಡಿದ್ದೀನಿ 1/4 kg ಮಟನ್ನು. ಅದನ್ನು ಅದನ್ನ ಹಾಕ್ಬಿಟ್ಟು ಅಕ್ಕಿ ತೊಳ್ಕೊಂಡ್ಮೇಲೆ ಅಕ್ಕಿನೂ ಹಾಕಿ. ಅಕ್ಕಿ ತೊಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಷಲ್ ಇಟ್ಬಿಡಿ. ಬಿರಿಯಾನಿ ರೆಡಿ. ತುಂಬ ಟೇಸ್ಟಿಯಾಗಿದೆ. ನೀವು ಹೊಸಕೋಟೆ ಬಿರಿಯಾನಿ ಅಲ್ಲಿ ತಿನ್ನೋಕ್ಕಿಂತ ಸೂಪರ್ ಆಗಿದೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾಯಿರೋದು ಟೊಮೊಟೊ ಚಟ್ನಿ. ಇದು ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. 2 ಈರುಳ್ಳಿ ದೊಡ್ಡದಾಗೆ ಕಟ್ ಮಾಡಿ ಹಚ್ಕೊಳ್ಳಿ. ಮತ್ತು 1 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬೇಕಾದ್ರೆ ಇನ್ನೂ ಖಾರ ಎಲ್ಲ ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಇದು ಟೊಮೊಟೊ ಚಟ್ನಿಗೆ ಮೇನ್ ಟೊಮೊಟೊ ಹಣ್ಣೆ. 1-2 ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ದಪ್ಪಗೆ ಕಟ್ ಮಾಡಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ತುಂಬ ಸಣ್ಣದಾಗಿ ಏನು ಬೇಡ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ. ಟೊಮೊಟೊದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೂ ಚಟ್ನಿ ಕೇಳಲ್ಲ ಮತ್ತು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಈಗ ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸಾಲ್ಟ್ ಹಾಕಿದಾಗ ಬೇಗ ಬೇಯುತ್ತೆ. ಟೊಮೊಟೊನೆಲ್ಲ ಬೇಗ ಸಿಪ್ಪೆ ಬಿಡುತ್ತೆ ನೋಡಿ. ಈಗ ಅದು ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಲಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಾದ್ಮೇಲೆ ತೆಗೀರಿ. ಟೊಮೊಟೊ ಚಟ್ನಿ ರೆಡಿ. ಟೇಸ್ಟಿ ಚಟ್ನಿ. ನೋಡಿ ಫ್ರೆಂಡ್ಸ್, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡೋಕೊಟ್ಟಿರೋ ರೆಸಿಪಿ ಗುಲಾಬ್ ಜಾಮೂನ್. ಮಾಡೋಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು MTR ಗುಲಾಬ್ ಜಾಮೂನ್ ಪ್ಯಾಕೆಟು. ಇದನ್ನು ತೊಗೊಳ್ಳಿ. ಇದನ್ನು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅದಕ್ಕೆ. ನೀರು ಮಾತ್ರ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಕಲಸಿ. ಯಾಕಂದರೆ ಇದು ಜಾಮೂನ್ ಮಾಡೋದ್ರಲ್ಲಿ ಇರೋದೇ ಹಿಟ್ಟು ಕಲಸೋದ್ರಲ್ಲಿ ಮತ್ತು ಕರಿಯೋದ್ರಲ್ಲಿ. ಹಿಟ್ಟು ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ.
ಅದು ಅಂಟಬಾರ್ದು ನಿಮ್ಮ ಕೈಗೆ. ನೀಟಾಗಿ ಅದನ್ನ ಕಲಸಿಟ್ಕೊಂಡು ಇದು ಪಾಕಕ್ಕೆ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀರು ಸಕ್ಕರೆ ಹಾಕಿ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸಿ, ಸ್ವಲ್ಪ ಕಲರ್ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ ನೀವು. ಅದು ಪಾಕ ಹೆಂಗೆ ಅಂತ ನೋಡಿ, ಇಲ್ಲಿ ನಾನು ಸೌಟಲ್ಲಿ ಹಿಂಗೆ ಎಟ್ಬಿಟ್ಟಿದ್ದೀನಿ ಅಂದರೆ ಎಷ್ಟು ನಿಧಾನಕ್ಕೆ ಬಿಡುತ್ತೆ ಅಂತ. ಮತ್ತು ಈಗ ಹಿಂಗೆ ಅಂದ್ಕೊಂಡು ಹಿಂಗೆ ಅಂಟಿದ್ರೆ ಕೈಯಲ್ಲಿ ನಾರು ಥರ ಬರಬೇಕು, ಆವಾಗ ಪಾಕ ರೆಡಿ ಇದೆ ಅಂತ. ಈಗ ನೋಡಿ ಫ್ರೆಂಡ್ಸ್, ಜಾಮೂನ್ ಎಷ್ಟು ಚೆನ್ನಾಗಿ ಪಾಕ ಎಲ್ಲ ಏರಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಿರೋದು ಪಡ್ಡುಗೆ ಬೇಕಾರೋದು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಇಂಗು, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಇದು ಕರಿಬೇವು ಸೊಪ್ಪು, ಈರುಳ್ಳಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಅದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಈ ಥರ ಎಲ್ಲ ನಾನು ಹೇಳಿರೋದೆಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಅದು ಲೈಟ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದು ಸ್ಟವ್ನ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕ್ಯಾರೆಟು ಇವೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಆಫ್ ಮಾಡ್ಕೊಂಡು ಮಾಡಿ. ಆವಾಗ ಇವೆಲ್ಲ ಬೇಯಬಾರ್ದು, ಕೊತ್ತಂಬರಿ ಸೊಪ್ಪು ಇವೆಲ್ಲ. ಇದನ್ನು ನಾವು ಮಾಡಿರೋ ಸಂಪಳಕ್ಕೆ ಮಿಕ್ಸ್ ಮಾಡಿ. ನಾವು ದೋಸೆ ಸಂಪಳ ಫಸ್ಟೇ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸಾಲ್ಟೆಲ್ಲ ಹಾಕಿರೋದು ಅದೆಲ್ಲ ಹೊಂದಬೇಕು. ಮಿಕ್ಸ್ ಮಾಡಾದ್ಮೇಲೆ ಇದು ಪಡ್ಡು ತವ ತೊಗೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಲ್ಲಿ ಅದನ್ನ ನಾವು ಮಾಡ್ಕೊಂಡಿರೋ ಹಿಟ್ಟನ್ನ ಒಂದೊಂದು ಸ್ಪೂನ್ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಆಮೇಲೆ ಬೇಯಿಸ್ಬಿಟ್ಟು ಆಮೇಲೆ ದಬಾಕಾದ್ಮೇಲೆ ಈ ಥರ ಪಡ್ಡು ರೆಡಿಯಾಗಿರುತ್ತೆ. ಈಗ ಚಟ್ನಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ತೆಂಗಿನಕಾಯಿ, ಹುರ್ಗಡ್ಲೆ ಇವೆಲ್ಲ ಇಲ್ಲಿ ಕ್ಯಾಪ್ಷನಲ್ಲಿ ಹಾಕಿದ್ದೀನಿ. ಅದನ್ನು ಹಾಕೊಂಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಾರೋದು ತಲೆಕಾಲು ಸೂಪು ನೋಡಿ ಫ್ರೆಂಡ್ಸ್. ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು 100 ml ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕಿ ಒಂದು 2-3 ಚೆನ್ನಾಗಿ ಫ್ರೈ ಆಗಲಿ. ಅದು ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ನಾವು ರುಬ್ಬಿಡ್ಕೋಬೇಕು ಫಸ್ಟು. ಏನು ಅಂತಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ, ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋದು ಹಾಕಿದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಂಟ ಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಸಪ್ರೇಟ್ ಮಾಡಿಲ್ಲ, ಅದ್ರ ಜೊತೆ ಹಾಕೊಂಡು ರುಬ್ಕೊಂಡಿದ್ದೀನಿ. ಅದು ಹಾಕಾದ್ಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ನೋಡಿ ತಲೆಕಾಲು ಮಾಂಸವನ್ನು ಹಾಕಿ. ತಲೆಕಾಲು ಮಾಂಸ ಹಾಕ್ಬಿಟ್ಟು ಅದಕ್ಕೆ 2 ಸ್ಪೂನ್ ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ, 3 ಸ್ಪೂನ್ ಮೆಣಸಿನ ಪುಡಿ ಎಲ್ಲ ಹಾಕಿ ಚೆನ್ನಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಬಿಟ್ಟು ಅದು ನೀರು ಬಿಟ್ಕೊಂಡು ಅದೇ ಡ್ರೈ ಆಗುತ್ತೆ. ಡ್ರೈ ಎಲ್ಲ ಆದಮೇಲೆ ನೀವು ನೀರು ಹಾಕಬೇಕು. ಆವಾಗ ನೀರು ಹಾಕ್ಬಿಟ್ಟು ವಿಷಲ್ ಬಂದಿದ ತಕ್ಷಣ ಒಂದು 4-5 ವಿಷಲ್ ಬಂದಿದ ತಕ್ಷಣ ಬಿಚ್ಚಿ ತಲೆಕಾಲು ಸೂಪ್ ರೆಡಿ. ಟೇಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಮೊಸಪ್ಪು ಸಾಂಬಾರು ಮಾಡುವ ವಿಧಾನ. ಬೇಯಿಸಿಟ್ಟಿರೋ ತೊಗರಿ ಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕ್ಕೊಂಡು ಬೇಯಕ್ಕೆ ಹಾಕಿ, ಸ್ವಲ್ಪ ಈರುಳ್ಳಿ, 1-2 ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ವಿಷಲ್ಗಿಡಬೇಕು. 2 ವಿಷಲ್ ಬಂದ ತಕ್ಷಣ ಅದನ್ನು ಆರಿಸಿ ರುಬ್ಬಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡು ಸ್ವಲ್ಪ ಸಾಸಿವೆ ಹಾಕಿ, ಜಜ್ಜಿರೋ ಈರುಳ್ಳಿ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಕುದೀತಾ ಇರುವ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಟೇಸ್ಟಿಯಾದ ಮೊಸಪ್ಪು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಮಾಡ್ತಾಯಿರೋದು ಮಸಾಲೆ ಎಗ್ ರೈಸು. ಒಂದು ಬೌಲ್ ತೊಗೊಂಡೋದಕ್ಕೆ ಮೆಣಸಿನ ಪುಡಿ, ಚಿಲ್ಲಿ ಪೌಡ್ರು, ಗರಂ ಮಸಾಲ ಪೌಡ್ರು, ಸ್ವಲ್ಪ ಮನೇಲಿ ಮಾಡಿರೋ ಖಾರದ ಪುಡಿ ಇವೆಲ್ಲನೂ ಹಾಕ್ಕೊಂಡು ಸಾಲ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಫಸ್ಟು ನಂದು ಈಗ 7 ಮೊಟ್ಟೆ ಹೊಡೆದಾಕ್ತಿದ್ದೀನಿ. 7 ಮೊಟ್ಟೆನ ಹುರ್ಕೊಬಿಡಿ. ಯಾಕಂದರೆ ಇದು ಮೊಟ್ಟೆ ಬಾಯಿಗೆ ಸಿಗಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ಆವಾಗ ದಪ್ಪಕ್ಕಿರುತ್ತಲ್ಲ, ಆವಾಗ ಚೆನ್ನಾಗಾಗುತ್ತೆ. ಈಗ ಫಸ್ಟು ಈ ಮೊಟ್ಟೆನ ಹಿಂಗೆ ಹೊಡೆದಾಕ್ಬಿಟ್ಟು ಮೊಟ್ಟೆನ ನಾವು ಹುರಿದ್ಬಿಟ್ಟು ಒಂದು ಬೌಲ್ಗೆ ಎತ್ಕೊಂಬಿಡಿ. ಅದನ್ನು ಎತ್ಕೊಂಬಿಟ್ಟು ಆಮೇಲೆ ತಿರ್ಗಾ ಎಣ್ಣೆ ಹಾಕಿ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕನು, ಕರಿಬೇವು ಇವು 3 ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋಗಂಟ ಫ್ರೈ ಮಾಡಿದ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿಬಿಟ್ಟು ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಅದೇ ಮಿಕ್ಸ್ ಮಾಡಿದ್ವಲ್ಲ ಅದು ಹಾಕ್ಬಿಟ್ಟು ಅಳಿಸ್ಬಿಟ್ಟು ರೈಸ್ ಮೇಲೂ ಖಾರದ ಪುಡಿ ಹಾಕಿ ಅಳಿಸಿ ಮಸಾಲ ಎಗ್ ರೈಸ್ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಬಾದಾಮಿ ಚಿತ್ರಾನ್ನ ಮಾಡೋದು ಹೇಗೆ ನೋಡಿ ಫ್ರೆಂಡ್ಸ್. ಎಣ್ಣೆ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಕಡಲೆ ಬೀಜ, ಗೋಡಂಬಿ, ಬಾದಾಮಿ, ಕರಿಬೇವು ಮತ್ತು ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇವೆರಡೂ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಅಷ್ಟು ಇವೆಲ್ಲ ಫ್ರೈ ಮಾಡಿ ನಾನು ಹಾಕಿರೋದ್ಮೇಲೆ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅರಿಶಿನ ಪುಡಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ತಿರ್ಗಾ ಚೆನ್ನಾಗಿ ಬಾಡಿಸಿ ಸಾಲ್ಟ್ ಹಾಕ್ಬಿಟ್ಟು ಹಾಕಿದ್ರೆ ಅದೆಲ್ಲ ಹಿಡಿಬೇಕಲ್ಲ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಾದ್ಮೇಲೆ ಸ್ವಲ್ಪ ಲೈಟ್ ಫುಲ್ಲೇ ಫ್ರೈ ಮಾಡಿ ಎಲ್ಲನೂ. ಇದು ಆಫ್ ಮಾಡಿಬಿಟ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್ ಉಳಿಲಿ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ತಿರ್ಗಿ ಲಿಂಬೆಹಣ್ಣು ಹಿಂಡಿ. ಯಾವತ್ತೂ ಲಿಂಬೆಹಣ್ಣು ಹಿಂಡುವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಿಂಡಿದ್ರೆ ಅದು ಕಹಿ ಬರೋಲ್ಲ. ಅದಕ್ಕೆ
ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಿಂಗೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಬಾದಾಮಿ ಚಿತ್ರಾನ್ನ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬೇಳೆ ಸಾಂಬಾರು. ಅದಕ್ಕೆ ಬೇಕಾಗಿರೋದು ಫಸ್ಟು ಹೆಸರು ಬೇಳೆನ ಕೂಗಿಟ್ಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲು, ಸಾಸಿವೆ, ಹಿಂಗು, ಕರಿಬೇವು, ಈರುಳ್ಳಿ ಇವೆಲ್ಲ ಹಾಕೊಂಡು ಫ್ರೈ ಮಾಡಿ. ಸ್ವಲ್ಪ ಇದು ಫ್ರೈ ಆಗ್ತಿದ್ದಂಗೆ ಲೈಟ್ ಬ್ರೌನ್ ಬಂದಮೇಲೆ ಟೊಮೊಟೊ ಹಾಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ. ಟೊಮೊಟೊನ ಸಿಪ್ಪೆ ಬಿಡೋ ಥರ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಟೊಮೊಟೊನ ಎತ್ಕೊಂಡು ಈ ಮಿಕ್ಸಿಗೆ ಹಾಕ್ಕೊಳ್ಳಿ. ಕಾಯಿ ಶುಂಠಿ ಜೊತೆ ಅದನ್ನ ರುಬ್ಕೊಳ್ಳಿ. ಈಗ ನಾನು ಅದು ಇನ್ನು ಬಾಕಿ ಇರೋದಕ್ಕೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಹಿಂಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ರುಬ್ಕೊಂಡಿರೋದು ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ, ಮನೇಲಿ ಮಾಡಿರೋ ಖಾರದ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ವಾಟ್ರೆಲ್ಲ ಹಾಕ್ಬಿಟ್ಟು, ಈಗ ಬೇಯಿಸಿರೋ ಬೇಳೆ ಅದು ಆವಾಗಲೇ ತೋರಿಸಿದ್ನಲ್ಲ, ಅದು ಬೇಯಿಸಿರೋ ಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ವಿಷಲ್ ಮುಚ್ಚಿಬಿಡಿ. ಅದು ನೀಟಾಗಿ ಬೇಯುತ್ತೆ. ಈಗ ಆಲೂಗಡ್ಡೆ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಹೀರೆಕಾಯಿ ಬಜ್ಜಿ. ಬೇಕಾಗಿರೋ ಪದಾರ್ಥಗಳು: ಹೀರೆಕಾಯಿ, ಕಡಲೆ ಹಿಟ್ಟು, ಉಪ್ಪು, ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿ, ಅಡುಗೆ ಸೋಡಾ. ಒಂದು ಬೌಲ್ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು, ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿ, ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ರಿಸ್ಟಲ್ ಇಲ್ಲದೆ ಇರೋ ಥರ ಕಲಸಿ. ಅದಾದಮೇಲೆ ಎಷ್ಟು ಅಮೌಂಟ್ ಆಫ್ ವಾಟರ್ ಬೇಕು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಕಲಸಿಟ್ಟಿರೋ ಕಡಲೆ ಹಸಿಟ್ಟನ್ನ 5 ರಿಂದ 10 ನಿಮಿಷ ಸೈಡಿಗಿಟ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಕಟ್ ಮಾಡಿಟ್ಟಿರೋ ಹೀರೆಕಾಯಿ ಪೀಸಸ್ನ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಾದಮೇಲೆ ಹೀರೆಕಾಯಿ ಬಜ್ಜಿ ರೆಡಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕಡಲೆಬೇಳೆ ವಡೆ. ಕಡಲೆಬೇಳೆ ವಡೆಗೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆಬೇಳೆ, ಅದನ್ನು 5 ಅವರ್ ನೆನೆಸ್ಬಿಟ್ಟು ರುಬ್ಕೊಳ್ಳಿ ಫ್ರೆಂಡ್ಸ್. ಇದು ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಈರುಳ್ಳಿ, 1 ಸ್ಪೂನ್ ಸಾಲ್ಟ್, ಸ್ವಲ್ಪ ಸೋಡಾ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಮಾಡಿ ಅದು ಎಲ್ಲ ಹೊಂದ್ಕೋಬೇಕಂದ್ರೆ ಒಂದೊಂದು ಕಡೆ ಸಾಲ್ಟ್ ಜಾಸ್ತಿ ಆಗೋದು ಆ ಥರ ಆಗುತ್ತೆ. ಅದಕ್ಕೆ ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಕಲಿಸ್ಕೊಂಡು ವಡೆ ಆಕಾರದಲ್ಲಿ, ಅಂದರೆ ರೌಂಡ್ ಶೇಪ್ ಬರೋದಲ್ಲ ತಟ್ಟಿ ಎಣ್ಣೆ ಕಾದ ನಂತರ ಎಣ್ಣೆಗೆ ಬಿಡಿ ಫ್ರೆಂಡ್ಸ್. ಎಣ್ಣೆಗೆ ಬಿಟ್ಟು ಎಣ್ಣೆಯಲ್ಲಿ ಅದು ಡೀಪ್ ಫ್ರೈ ಆಗ್ತಾ ಇರುತ್ತೆ. ಅದು ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಫ್ರೈ ಮಾಡಿ ಆಮೇಲೆ ಅದನ್ನು ತಗೊಳ್ಳಿ ಫ್ರೆಂಡ್ಸ್. ಈವ್ನಿಂಗಲ್ಲಿ ಟೀ ಜೊತೆ, ಕಾಫಿ ಜೊತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡೋಕೆ ಹೋಗಿರೋದು ಆಮ್ಲೆಟ್ಗೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಈರುಳ್ಳಿ, ಖಾರದ ಪುಡಿ, ಮೆಣಸು, ಸಾಲ್ಟು, ಕೊತ್ತಂಬರಿ ಸೊಪ್ಪು, ಆಯಿಲು. ಈಗ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಫ್ರೆಂಡ್ಸ್. ಆಯಿಲ್ ಹಾಕಿ ಮೊಟ್ಟೆನ ಹೊಡೆದು ಈ ಥರ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಅದನ್ನು ನಾವು ಏನೇನು ಇಂಗ್ರೀಡಿಯೆಂಟ್ಸು ಅದಾದಮೇಲೆ ಈ ಥರ ತಿರುವು ಹಾಕಿ ನೋಡಿ ಫ್ರೆಂಡ್ಸ್, ಆಮ್ಲೆಟ್ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಮಾಡ್ತಾ ಇರೋದು ಪಲಾವ್. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ ತೊಗೊಂಡು 100 ಗ್ರಾಮ್ ಆಯಿಲ್ ಹಾಕಿ, ಅದಕ್ಕೆ ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು, ಏಲಕ್ಕಿ, ಸ್ವಲ್ಪ ಸೋಂಪು, ಪಲಾವ್ ಎಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕೊಂಡು ಫ್ರೈ ಮಾಡಿ. ಅದು ಫ್ರೈ ಆಗ್ತಿದ್ದಂಗೆ ನಾನು ಈಗ ರುಬ್ಕೊಂಡಿದ್ದೀನಿ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಟೊಮೊಟೊನ ಹಾಕಿ ರುಬ್ಬಿದ್ದೀನಿ. ಅದನ್ನು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗಂಟ. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕಿ ಫ್ರೈ ಮಾಡಿ. ಟೊಮೊಟೊನ ಫ್ರೈ ಆದಮೇಲೆ ತರಕಾರಿ ಹಾಕಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ ನಾನು ತೊಗೊಂಡು ಹಾಕಿದ್ದೀನಿ. ಇದು ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ. ಅದಕ್ಕೆ ಎಲ್ಲ ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಈಗ ವಾಟ್ರ್ ಹಾಕಿ ನಾನು ಒಂದು 6 ಗ್ಲಾಸ್ ಹಾಕಿದ್ದೀನಿ, ಸಾಲ್ಟ್ ಹಾಕಿ. ವಾಟ್ರ್ ಹಾಕಾದ್ಮೇಲೆ ಈಗ ನಾನು ಒಂದು ಅರ್ಧ ಹೋಳು ಕಾಯಿ ರುಬ್ಬಾಕ್ತಿದ್ದೀನಿ. ಕಾಯಿ ಹಾಕೊಳ್ಳಿ. ಇವೆಲ್ಲ ಹಾಕಿ ಚೆನ್ನಾಗಿ ಮಳ್ಸಕ್ಕಿ ಕುದಿಯೋಕ್ಕೆ ಬಿಡಿ. ಕುದ್ದಾದ್ಮೇಲೆ ಅಕ್ಕಿ ಹಾಕಿ. ಅಕ್ಕಿ ಹಾಕಿದ್ಮೇಲೆ ನಾನು ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ, ಅಂದರೆ ಪಲಾವ್ ಮಸಾಲೆ. ಅದನ್ನ ನಾನು ಮನೇಲಿ ರೆಡಿ ಮಾಡ್ಕೊಂಡಿರೋದು. ಅದು ಹಾಕಿ ಕುಕ್ಕರ್ ಮುಚ್ಚಿ ಆಮೇಲೆ ಈ ಥರ ಒಂದು ವಿಷಲ್ ಬಂದ್ಮೇಲೆ ತೆಗೀರಿ. ಟೇಸ್ಟಿ ಪಲಾವ್ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಎಗ್ ಬ್ರೈನ್ ಫ್ರೈ. ನೋಡಿ ಫ್ರೆಂಡ್ಸ್, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ, ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡಿ. ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಆದಮೇಲೆ ನಾವು ಆಡೊಂದು ಬ್ರೈನ್ ತೊಗೊಂಡಿದ್ದೀವಿ. ನೋಡಿ, ಆಡೊಂದು ಬ್ರೈನ್ ಹಾಕಿ, ಆ ಬ್ರೈನೆಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಮಾಡಿ ಅದನ್ನೆಲ್ಲ ಬಿಡಿಸ್ಕೊಡಿ. ಅದನ್ನು ಈ ಥರ ಫ್ರೈ ಎಲ್ಲ ಮಾಡಾದ್ಮೇಲೆ ಒಂದು ಮೊಟ್ಟೆ ಹಾಕಿ, ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಜೊತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹುರೀರಿ. ಅದು ಹಸಿ ವಾಸನೆ ಮೊಟ್ಟೆದು ಇದು ಎಲ್ಲ ಹೋಗ್ಬೇಕು, ಚೆನ್ನಾಗಿ ಹುರೀರಿ. ಅದು ಹುರಿದಾದ್ಮೇಲೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಸಾಲ್ಟು ಎಲ್ಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರೀರಿ. ಅದು ಎಷ್ಟು ಸ್ಮೆಲ್ ಹೋಗಿ ಅದು ಪುಡಿಯಾಗಿ ಒಂಥರ ಫ್ರೈ ಎಗ್ ಬುರ್ಜಿ ಥರ ಆಗಬೇಕು. ಅಲ್ಲಿ ಗಂಟೆ ಹುರಿ ಎಗ್ ಬ್ರೈನ್ ಫ್ರೈ ರೆಡಿ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟುಡೇಸ್ ರೆಸಿಪಿ ಒಗ್ಗರಣೆ ರೈಸ್. ಈ ರೈಸ್ಗೆ ಮಾಡಬೇಕಾಗಿರೋದೇನು ಅಂದರೆ ಜಸ್ಟ್ ಒಗ್ಗರಣೆ, ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು, ಕರಿಬೇವು ಹಾಕಬೇಕು, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಮೆಣಸಿನ ಪುಡಿ, ಸಾಲ್ಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಕೊಬ್ಬರಿ ಹಾಕಿ ಫ್ರೈ ಮಾಡಿ ಆಮೇಲೆ ರೈಸ್ ಹಾಕಿ ಕಲಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ರೆಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಬಜ್ಜಿ. ಬೇಕಾಗಿರೋ ಪದಾರ್ಥಗಳು: ದಪ್ಪ ಮೆಣಸಿನಕಾಯಿ, ಕಡಲೆ ಹಿಟ್ಟು, ಉಪ್ಪು, ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿ, ಸೋಡಾ. ಒಂದು ಬೌಲ್ ತೊಗೊಂಡು ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಖಾರದ ಪುಡಿ, ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಎಷ್ಟು ಅಮೌಂಟ್ ಆಫ್ ವಾಟ್ರ್ ಬೇಕು ಅದಕ್ಕೆ ಹಾಕಿ ಬಜ್ಜಿ ಹಿಟ್ಟಿನ ರೀತಿ ಮಿಕ್ಸ್ ಮಾಡಿಕೊಂಡು 5 ರಿಂದ 10 ನಿಮಿಷ ಪಕ್ಕಕ್ಕಿಟ್ಟು, ಆಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಕಾಯೋಕ್ಕಿಟ್ಟು, ಎಣ್ಣೆ ಕಾದಾದಮೇಲೆ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಪೀಸಸ್ ತೊಗೊಂಡು ಕಡಲೆ ಹಿಟ್ಟಲ್ಲಿ ಅದ್ದಿ ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಆಲೂಗೆಡ್ಡೆ ಬಜ್ಜಿ. ಬೇಕಾಗಿರುವ ಪದಾರ್ಥಗಳು: ಆಲೂಗೆಡ್ಡೆ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿ, ಅಡಿಗೆ ಸೋಡಾ. ಒಂದು ಬೌಲ್ ತೊಗೊಂಡು ಅದಕ್ಕೆ ಕಡಲೆ ಹಸಿಟ್ಟು, ಖಾರದ ಪುಡಿ, ಸೋಡಾ, ಸಾಲ್ಟು, ಹಸಿಮೆಣಸಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕ್ರಿಸ್ಟಲ್ ಇಲ್ಲದೆ ಇರೋ ಥರ ಫೈನ್ ಪೌಡರ್ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಆಫ್ ವಾಟ್ರನ್ನ ಆ್ಯಡ್ ಮಾಡಬೇಕು. ವಾಟ್ರ್ ಆ್ಯಡ್ ಮಾಡಾದಮೇಲೆ 5 to 10 ಮಿನಿಟ್ಸ್ ಅದನ್ನ ಇಡಬೇಕು. ಅದಾದಮೇಲೆ ಆಯಿಲ್ನ ಬಾಯ್ಲ್ ಮಾಡೋಕ್ಕಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಪೀಸಸ್ನ ಕಡಲೆ ಹಸಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕಬೇಕು. ಡೀಪ್ ಫ್ರೈ ಆಗಬೇಕು ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಆಗೋವರೆಗೂ ಡೀಪ್ ಫ್ರೈ ಮಾಡಿ ಆಲೂಗೆಡ್ಡೆ ಬಜ್ಜಿ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡೋಕೊಟ್ಟಿರೋದು ಶಾವಿಗೆ ಬಾತ್ಗೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಫ್ರೆಂಡ್ಸ್. ಶಾವಿಗೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಾದ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಬೇಯಲಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಗೋಲ್ಡನ್ ಬ್ರೌನ್ ಬರೋಗಂಟ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋಗಂಟ ಅಂದರೆ ಲೈಟ್ ಬ್ರೌನ್ ಬರೋಗಂಟ ಫ್ರೈ ಮಾಡ್ಕೊಂಡು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಸಿಪ್ಪೆ ಬಿಡೋಗಂಟ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಅಡುಗೆ ಬೇಗ ಕೆಡಲ್ಲ. ಫ್ರೈ ಮಾಡಾದಮೇಲೆ ಇದು ತರಕಾರಿ ಹಾಕ್ಕೊಳ್ಳಿ. ನಾನೀಗ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಹಾಕ್ಕೊಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಬೇಕಾದ್ರೆ ಹಾಕ್ಕೊಳ್ಳಿ ಬೇರೆದು. ಇದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ಫ್ರೈ ಆಗ್ತಿದ್ದಂಗೆ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸಾದ್ಮೇಲೆ ನೀವು ವಾಟ್ರೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಕುದೀತಾ ಇದ್ದಂಗೆ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇರೋಂಗೆ ಶಾವಿಗೆ ಹಾಕಿ ಎಲ್ಲ ಒಂದು ರೌಂಡ್ ತಿರುಗಿಸಿ ಶಾವಿಗೆ ಬಾತ್ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಶುದ್ಧವಾದ ತುಪ್ಪ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಬೆಣ್ಣೆನ ತಂದು, ಪ್ಯೂರ್ ಬೆಣ್ಣೆನ ತೊಗೊಂಬಂದು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡಾದ್ಮೇಲೆ ಅದೆಲ್ಲ ಕರಗಿದ್ಮೇಲೆ ಅದರಲ್ಲಿ ಮೈದಾ ಇದ್ದರೆ ಅದೆಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಚೆನ್ನಾಗಿ ಕುದಿಸ್ಬೇಕು. ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಏಲಕ್ಕಿ ಪುಡಿ ಹಾಕಬೇಕು. ಅದಾದಮೇಲೆ ಒಂದು 5 ಮಿನಿಟ್ಸ್ ಕುದಿಸಿ ಗ್ಯಾಸ್ ಆಫ್ ಮಾಡಬೇಕು. ತುಪ್ಪ ಆಗಿರೋದು ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಶುದ್ಧವಾದ ತುಪ್ಪ ಮನೆಯಲ್ಲಿ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಅವರೆಕಾಳು ಉಪ್ಪಿಟ್ಟು. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ನಾನು ಆಲ್ರೆಡಿ ಹಾಕಿದ್ದೀನಿ ಎಷ್ಟೊಂದು. ಈಗ ನೋಡಿ, ಫಸ್ಟ್ ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಈರುಳ್ಳಿ, ಟೊಮೊಟೊ ಹಣ್ಣು ಇವೆಲ್ಲ ಹಾಕ್ಕೊಳ್ಳಿ. ನೋಡಿ, ಅವರೆಕಾಳು ಮತ್ತು ತರಕಾರಿ, ಬೀನ್ಸು, ಕ್ಯಾರೆಟು ಮತ್ತು ಅವರೆಕಾಳು, ಗೆಡ್ಡೆಕೋಸು ಹಾಕ್ಕೊಳ್ಳಿ. ಇವಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಶುಂಠಿ ಇವೆಲ್ಲ ಹಸಿ ವಾಸನೆ ಹೋಗೋಂಟ ಫ್ರೈ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಫಸ್ಟ್ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಅದು ಬೇಯಬೇಕು. ಅದರಲ್ಲಿ ನೀರು ಹಾಕ್ಕೊಂಡು, ನೀರು, ಸಾಲ್ಟು, ಸ್ವಲ್ಪ ಬೇಕಾದ್ರೆ ಖಾರದ ಪುಡಿ ಹಾಕ್ಕೋಬೋದು, ಇಲ್ಲ ಮಸಾಲೆ ಪೌಡ್ರ್ ನಿಮ್ಗೆ ಯಾವ್ದಾರು ಇಷ್ಟ ಇದ್ದರೆ ಅದು ಹಾಕ್ಕೋಬೋದು. ಈ ಥರ ಉಪ್ಪಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೋಡಿ, ಹಿಂಗೆಲ್ಲ ಆದಮೇಲೆ ಕುದಿಸಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಇದು ದಪ್ಪ ರವೆ, ಬನ್ಸಿ ರವೆ ಮತ್ತು ಸ್ವಲ್ಪ ಚಿರೋಟಿ ರವೆ, ಸಣ್ಣ ರವೆ, 2 ರವೆನೂ ಹಾಕಿ. ಅಂದರೆ ಮೀಡಿಯಮ್ ರವೆ, ಸಣ್ಣ ರವೆ ಎರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಾಳೆಕಾಯಿ ಬಜ್ಜಿ.
ಬೇಕಾಗಿರುವ ಪದಾರ್ಥಗಳು: ಬಾಳೆಕಾಯಿ, ಕಡಲೆ ಹಿಟ್ಟು, ಉಪ್ಪು, ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿ, ಸೋಡಾ. ಒಂದು ಬೌಲ್ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಸೋಡಾ, ಸಾಲ್ಟು, ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫೈನ್ ಪೌಡರ್ ಥರ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ಅಮೌಂಟ್ ಆಫ್ ವಾಟ್ರ್ ಬೇಕು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ 5 to 10 minutes ಸೆಟಲ್ಡ್ ಮಾಡಬೇಕು. ಅದಾದಮೇಲೆ ಆಯಿಲ್ನ ಬಾಯ್ಲ್ಗಿಟ್ಟು ಕಟ್ ಮಾಡಿರೋ ಬಾಳೆಕಾಯಿನೆಲ್ಲ ಅದರಲ್ಲಿ ಅದ್ದಿ ಡೀಪ್ ಫ್ರೈ ಮಾಡಬೇಕು. ಬಾಳೆಕಾಯಿ ಎಲ್ಲ ಗೋಲ್ಡನ್ ಫ್ರೈ ಆದಮೇಲೆ ಕದ್ದಿರೋದನ್ನ ಎತ್ಕೊಂಡ್ರೆ ಬಾಳೆಕಾಯಿ ಬಜ್ಜಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾಯಿರೋದು ಗೀ ರೈಸ್. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ಗೆ ತುಪ್ಪ ಎಣ್ಣೆ ಹಾಕೋಬಿಟ್ಟು ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು, ಏಲಕ್ಕಿ, ಸ್ವಲ್ಪ ಜಾಪತ್ರೆ, ಇದು ಗೋಡಂಬಿ ಮತ್ತು ಹಸಿಮೆಣ್ಸಿಕಾಯಿ ಇವೆಲ್ಲನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಅದನ್ನು ಫ್ರೈ ಮಾಡಿ, ಎಣ್ಣೆಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ಮೇಲೆ ಕಾಯಿನ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನಾನು ಅರ್ಧ ಹೋಳು ಕಾಯಿನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ, ಅದು ಹಾಕಿದ್ದೀನಿ. ಒಬ್ಬೊಬ್ಬರು ಕಾಯಲ್ಲಂತ ಬರೀ ಹಾಲು ತೆಗೆದು ಹಾಕ್ತಾರೆ, ಅಂದರೆ ಅದು ಮಿಕ್ಕಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಾನು ಅದ್ರ ಸಮೇತನೇ ಹಾಕಿದ್ದೀನಿ ಅರ್ಧ ಹೋಳು. ಫುಲ್ ಈ ಥರ ನೀರೆಲ್ಲ ಹಾಕ್ಕೊಂಡು ಈ ಥರ ಕುದಿಸ್ಕೊಳ್ಳಿ. ಅದೆಲ್ಲ ಕುದಿ ಬಂದಮೇಲೆ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಸಾಲ್ಟ್ ಹಾಕಾದ್ಮೇಲೆ ಒಂದು ವಿಷಲ್ಗೆ ಮುಚ್ಚಿಬಿಡಿ. 1 ವಿಷಲ್ or 2 ವಿಷಲ್ ತೆಗೆದ್ಬಿಡಿ. ನೋಡಿ ಫ್ರೆಂಡ್ಸ್, ಗೀ ರೈಸ್ ಸೂಪರಾಗಿರೋ ಗೀ ರೈಸ್ ರೆಡಿಯಾಗಿದೆ. ಎಷ್ಟು ಟೇಸ್ಟಿಯಾಗಿದೆ. ನೀವು ಹೊರಗಡೆ ಅದು ಇದು ತಿನ್ನೋಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾಯಿರೋದು ಕಡಲೆಕಾಳು ಉಸ್ಲಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಆಮೇಲೆ ಈರುಳ್ಳಿನೂ ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ, 1 ಈರುಳ್ಳಿ, ಆಮೇಲೆ 3 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋಗಂಟ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಡಲೆಕಾಳನ್ನ ಬೇಯಿಸಿಟ್ಕೊಳ್ಳಿ. ನಾನೀಗ ಒಂದು ಸ್ವಲ್ಪ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಬೇಯಿಸಿರೋ ಕಡಲೆಕಾಳು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಉರಿಯಿರಿ, ಲಾಸ್ಟಲ್ಲಿ ಸಾಲ್ಟ್ ಹಾಕಿ, ಈಗ ಹಾಕಬೇಡಿ. ಇದನ್ನ ಉರಿತಾ ಇದ್ದಂಗೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ತುರ್ಕೊಂಡಿದ್ವಿ, ಅದನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ವಾಸ ಹೋದ್ಮೇಲೆ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಕಾಯಿ ತುರಿ ಹಾಕಿ, ಇವಿಷ್ಟನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಹಿಂಗೆ ಬಾಡಿಸ್ಕೊಂಡ್ಮೇಲೆ ಈಗ ಸ್ವಲ್ಪ ಸಾಲ್ಟ್ ಹಾಕಿ. ಅಂದರೆ ನಾನು ಫಸ್ಟೇ ಬೇಯಿಸುವಾಗ ಕಾಳಿಗೆ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಇದು ಈರುಳ್ಳಿ ಒಂಚೂರು ಟೇಸ್ಟ್ಗೆ ಹಾಕ್ಕೊಳ್ಳಿ. ಕಡಲೆಕಾಳು ಉಸ್ಲಿ ರೆಡಿ. ಟೇಸ್ಟಿ